ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಸ್ನೇಹಿತರೆ, ಇವತ್ತು ಏನಂದರೆ ಇವತ್ತು ಮೇ 1ನೇ ತಾರೀಕು ರಜಾ ಬೇರೆ ಐತಲ್ಲ ಕೆಲಸಕ್ಕೆ. ಅದಕ್ಕೆ ದಿನ ಕೆಲಸ ಬೆಳಗ್ಗೆ ಇದ್ದರೆ ಕೆಲಸ ಮಾಡಿ ಬೇಜಾರಾಗೋಗೈತೆ. ಅದಕ್ಕೆ ಇವತ್ತು ವಂಡರ್ಲಾಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲೇ ವಂಡರ್ಲಾ ನೋಡಿಲ್ಲ, ಫಸ್ಟ್ ಟೈಮು. ಚಿಕ್ಕ ಹುಡುಗನಲ್ಲಿ ಇದ್ದಾಗೆಲ್ಲ ನಾನು ಇವಾಗ ಟಿ ವಿನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರೋದು ನೋಡಿ, ವಂಡರ್ಲಾ ಅಂತ. ಅಲ್ಗೋಬೇಕು ಅಂದರೆ ಅವಾಗೆಲ್ಲ ಬಡತನ, ಮನಿ ಪ್ರಾಬ್ಲಮ್, ಹೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅಂದರೆ ಹೋಗೋಕ್ಕೆ ಆಗಿಲ್ಲ. ನನಗಂತೂ ಸಖತ್ ಆಸೆ ಅವತ್ತಿಂದ ಹೋಗ್ಬೇಕು ಅಂತ. ಇವತ್ತು ಹೆಂಗಿದ್ರು ರಜಾ ಆಯ್ತಲ್ಲ, ಹೋಗ್ಬಿಟ್ಟು ಹೆಂಗೈತೆ ಏನು ಅಂತ ನೋಡ್ಕೊಂಡು ಅಲ್ಲೆಲ್ಲ ಒಳ್ಳೊಳ್ಳೆ ಮಸ್ತಾಗಿರೋ ಆಟಗಳೆಲ್ಲ ಇದಾವೆಲ್ಲ ಆಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದೇ ಬ್ಲಾಗ್ ಆಗಿರುತ್ತೆ. ಏನಂದರೆ ಇದೊಂದು ಮೆಮೊರಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ನೆಕ್ಸ್ಟ್ ನೋಡಿ, ನಾವು ಕೆಲಸ ಅಂತ ಇರ್ತೀವಿ. ಇವತ್ತು ರಜಾ ಐತೆ, ನೆಕ್ಸ್ಟು ಯಾವಾಗ ಬರೋಕ್ಕಾಗುತ್ತೋ ಇಲ್ವೋ, ಇದೊಂದು ಮೆಮೊರಿ ಅಷ್ಟೇ. ಇದ್ರೆ ಬಂದಿದ್ದೀವಿ ನೋಡಿ, ಇಲ್ಲಿ ಎಂಟ್ರೆನ್ಸು. ಏನೋ ಮೊಬೈಲ್ದು ಕವರ್ ತಗೊಳಕ್ಕೆ ಹೋಗೋರು ಎಲ್ಲ ಇದ್ರು, ನಾವು ಇದ್ದೀವಿ ಅಷ್ಟೇ. ನೋಡಿ, ಇಲ್ಲೆಲ್ಲ ಚಡ್ಡಿಗಳೆಲ್ಲ ಸಿಗ್ತವೆ. ಚಡ್ಡಿಗಳು ಚೆನ್ನಾಗವ. ಎಷ್ಟಂತೆ ಒಂದು? ಏನಕ್ಕದು ಮೊಬೈಲ್ ಎಂದಿ ಮಾಡ್ದಂತನಾ? ಚಡ್ಡಿ ತಾತ್ಯಾ? ಹಾಂ, ನಾನು ಚಡ್ಡಿ ತಾತೀನಿ. ಸರಿ ಬಾ, ಆಯ್ತು. ಬೇಡವಾ ಅದು? ಅಲ್ಲ ಗುರು, ಫೋನ್ಗಿನ್ ಬರ್ತಾವೇನೋ ಅಂತ. ಯಾವ ಫೋನ್ ಬಂದ್ರು ನನಗೆ ಫಸ್ಟಿಗೆಲ್ಲ ಹೇಳ್ತೀನಿ, ಯಾರು ಮಾಡಕೋಬೇಡಿ ಅಂತ. ಆಪಲ್ಲಿ ಕಾಣ್ತಾಯ್ತಲ್ಲ ನೋಡಿ, ಅದು ಏರಕ್ಕೆ ಅಂತೆಲ್ಲ ಹೋಯ್ತಾರದು ಇವತ್ತು. ನಿಜ ಮರೆಯ, ಅದು ಎಲ್ಲ ಕಡೆನೂ ಕಾಣಿಸುತ್ತೆ. ಹಾಕ್ಮಾಡು, ಲೊಕೇಶನ್ ಹಾಕ್ಮಾಡು ಸಾಕು. ನಾವು ಟ್ರಾಫಿಕ್ ಎಷ್ಟಿರ್ತದೆ ನೋಡೋಣ ಅಂತ ಲೊಕೇಶನ್ ಹಾಕೊಂಬಂದ್ವಿ. ಪಾರ್ಕಿಂಗ್ ಚಾರ್ಜಸ್ ಎಲ್ಲ ಕಾರ್ಗೆಲ್ಲ ಎಷ್ಟು ತಗೊಂತಾರೆ ಏನೋ ಗೊತ್ತಿಲ್ಲ ಗುರು. ನಾನು ಆನ್ಲೈನಲ್ಲಿ ಚೆಕ್ ಮಾಡಿದೆ, 1500 ರೂಪಾಯಿ ಇತ್ತು ನೆನ್ನೆ. ಇವಾಗ 1900 ರೂಪಾಯಿ ತೋರಿಸ್ತೈತೆ ಗುರು. ಇಲ್ಲೇ ಹಾಕ್ಬೇಕಾ ಕಾರ್ ಪಾರ್ಕಿಂಗು? ಅವ್ನು ಸೆಕ್ಯೂರಿಟಿ ಕೇಳು. ಹಂಗಾಸ್ ಹೋಗ್ಬೇಕು. ಇವಾಗ 1900 ರೂಪಾಯಿ ಆಗೋಗೈತೆ ಆನ್ಲೈನಲ್ಲಿ. ಅಂದರೆ ಆನ್ಲೈನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಅಂತ ಇತ್ತು. ನೋಡೋಣ ಇಲ್ಲಿ ಎಷ್ಟಾಯ್ತು ಟಿಕೆಟ್. ಇದೆ ಗುರು, ಇಷ್ಟೊಂದು ಟ್ರಾಫಿಕ್ಕು. ಎಲ್ಲ ಹಿಂದೆ ಮುಂದೆ ಆಡಿಸ್ತಾವ್ರೆ. ನಾವು ಕಾರ್ ಫಸ್ಟ್ ತುರುಕ್ಬಿಟ್ಟು ಹೋದಾರ ನೋಡಿ. ಜನ ಸಿಕ್ಕಾಪಡೆ ಜನ ಅವ್ರೆ. ಎಲ್ಲಿ ತುರುಕ್ತಿ ತುರುಕೋದು ನಿಮ್ಮ ಹುಡುಗಿ ಕಳ್ಸಾಕ ಬರಲ್ಲ ಅಂದಲ್ಲ. ಅವ್ಳು ಬರಲಿಲ್ಲ ಅಂದ್ರೆ ನಾನು ಹೋಯ್ತೀನಿ ಅಂತ. ಜಾಸ್ತಿ ಹುಡುಗಿರ್ನ ಕೇರ್ ಮಾಡಬಾರ್ದು ಗುರು, ತಿಗೋಪ್ಪು ಜಾಸ್ತಿ ಅವ್ಳಿಗೆ. ನಾನು 10 ಹುಡುಗಿರಿಗೆ ಕೇರ್ ಮಾಡೋಷ್ಟು ಅವಳಿಗೆ ಕೇರ್ ಮಾಡಿದ್ದೀನಿ, ಬಟ್ ಅವಳಿಗೆ ತಿಗೋಪ್ಪು. ಅದಕ್ಕೆ ಇನ್ಮೇಲೆ 10 ಹುಡುಗಿರ್ನ ಕೇರ್ ಮಾಡ್ತೀನಿ, ಅವಳನ್ನ ಕೇರ್ ಮಾಡೋದು. भैया उधर पार्किंग चार्जेस फ्री है क्या? अच्छा, ಕನ್ನಡ ಬಾ. 8861 ಫ್ರೀ ಅಂತೆ ಪಾರ್ಕಿಂಗ್ ಚಾರ್ಜಸ್. ನಾನೇನೋ ಕಾರ್ಗೆ ಎಷ್ಟೊತ್ತಕ ಬೆಳಗಿನ ಸಾಯಂಕಾಲ ತನಕ ಸಿಕ್ಕಾಪಟ್ಟೆ ದುಡ್ಡು ಅಂತಾರೆ ಅನ್ಕೊಂಡೆ, ಬಟ್ ಫ್ರೀ ಅಂತೆ. ಎಲ್ಲ ಕಣ ಗುರು, ಎಲ್ಲ ಸೇಫ್ಟಿ ಅನ್ಸುತ್ತಲ್ಲ ಹಾಕು. ಸೇಫ್ಟಿ ಏನಿಲ್ಲ, ಎಲ್ಲ ಬಿಸಿಲೇ ಗುರು. ಎಲ್ಲಿ ಫಸ್ಟ್ ಇಂದ ಪಕ್ಕ ಗುರು, ಇಲ್ಲಿ ಸ್ವಲ್ಪ ಲಾಕರ್ ಏನಾದ್ರು ಕೊಡ್ತಾರ ನೋಡಬೇಕು. ಏಕೆಂದರೆ ಬಟ್ಟೆಗಳು ಒಂದು 2 ಚಡ್ಡಿ, ಒಂದು 2-3 ಶರ್ಟು, ಇಲ್ಲಿ ಡ್ರೈ ಗೇಮ್ಸು ಎಲ್ಲ ಇರುತ್ತಲ್ಲ, ನೀರಲ್ಲಿ ಆಡಾದ್ಮೇಲೆ ಡ್ರೈ ಗೇಮ್ಸ್ ಆಡಬೇಕಲ್ಲ, ಅದಕ್ಕೋಸ್ಕರ ಬ್ಯಾಗೆಲ್ಲ ಇಡಬೇಕು. ಅಂದರೆ ಬಾ, ಶೂಸ್ ಇಲ್ಲ ಹಾಕ್ತೀಯಾ? ಅಫಿಷಿಯಲಾಗಿ ಶೂ ಹಾಕೋ ಬಂದ್ಬಿಟ್ಟಿದ್ಯಾ? ನಾನು ಊರಿಂದ ಹೆಚ್ಚು ಬಂದಿರೋದು. ಸಿಕ್ಕಾಪಟ್ಟೆ ಜನ ಅವರೇ. ಹಾಂ, ಎಂಟ್ರಿ ಅಲ್ಲಿ ಇಲ್ಲಿ ಆ ಕಡೆ. ಆನ್ಲೈನಲ್ಲೇ ಕಡಿಮೆ ಐತಲ್ಲ ಗುರು? ಆನ್ಲೈನಲ್ಲಿ ಬುಕ್ ಮಾಡ್ಬೋದಲ್ವಾ ಸರ್? ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಆನ್ಲೈನಲ್ಲಿ ಒಂದು ದಿವಸ ಮುಂಚೆ ಡಿಸ್ಕೌಂಟ್ ಇರುತ್ತೆ ಸರ್. ಇವತ್ತು ಬುಕ್ ಮಾಡಿ ಇವತ್ತು ಬರೋಕ್ಕಾಗಲ್ಲ, ಬಿಕಾಸ್ ನಾವು 9 o'clock ಕ್ಲೋಸ್ ಮಾಡ್ತೀವಿ ಆನ್ಲೈನ್ ಟೋಟಲ್ ಇವತ್ತಿಗೆ. 9 o'clock ಮುಂಚೆ ಬುಕ್ ಮಾಡಿದ್ರೆ ಇವತ್ತು ಬರ್ಬೋದಿತ್ತು. 9 o'clock ಆಮೇಲೆ ಬುಕ್ ಮಾಡಿದ್ರೆ ನಾಳೆ ಬರ್ಬೋದು, ಇವತ್ತಾಗಲ್ಲ. ಸರಿ ಮಾಡೋದು. ಏನು ಯಾವುದು ಬಫೆ ತಗೋಣ? ಯಾವುದು ನಿಂಗೆ ಯಾವ್ದು ಬರುತ್ತೆ ಅದಂತ ನಾನು ನಿಮ್ಗೆ ಅಮೌಂಟ್ ಫುಡ್ಡು ಕಾಸ್ಟ್ಲಿ ಇರುತ್ತೆ ಔಟ್ಸೈಡಲ್ಲಿ. ಒಳಗಡೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸರ್. ಔಟ್ಸೈಡು ಇಲ್ಲಿ ತಗೋತೀನಿ ಅಂದರೆ 10% ಡಿಸ್ಕೌಂಟ್ ಆಗಿ ಫುಡ್ ಬರುತ್ತೆ 2750. ನೇಮಣ ಹೇಳ್ಬೇಕು ಪಟ್ಟಲ್ಲ. 2750 ಹೊರಗಡೆ ಅಲ್ಲ, ಬಫೆ ಸಿಸ್ಟಮು, ಒಳಗಡೆನೇ ಊಟ. ಇಲ್ಲಿ ಇದ್ರೆ ಪಕ್ಕ ಬ್ಲೇಡು. ಇಲ್ಲಿ ಬಂದರೆ ಏನಂದರೆ ಜನಗಳು
ಕಡಿಮೆ ಇದ್ದಾಗ ಬನ್ನಿ, ಜನ ಜಾಸ್ತಿ ಇದ್ರೆ ನಾವು ನೋಡಿ ನೆನೆ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಬರೀ 1500 ರೂಪಾಯಿ ಟಿಕೆಟು. ಇಲ್ಲಿ 2700 ಚಿಲ್ಲರೆ ಒಬ್ರಿಗೆ ಟಿಕೆಟ್ ಆಗಿದ್ದು. ಅವ್ರು ಹೇಳಿ ನಾನು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ನೋಡಿದೆ. ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿದ್ರೆ 9 ಗಂಟೆ ಒಳಗಡೆ ಬುಕ್ ಮಾಡಬೇಕು, ಇಲ್ಲ ಇವಾಗ ಮಾಡಿದ್ರೆ ನಾಳೆ ಬರಬೇಕು, ಆ ಥರ ರೂಲ್ಸು. ಯಪ್ಪ ಟಿಕೆಟ್ ಹೆವಿ ಜಾಸ್ತಿ ಆಗೋಯ್ತು ನೋಡಿ. ಇದು ಲಾಕರ್ದು, ಇದನ್ನ ಹಿಂಗೆ ತೋರಿಸಿದ್ರೆ ಲಾಕ್ ಓಪನ್ ಆಗುತ್ತೆ. ಈ ಬ್ಲೂ ಕಲರ್ ಐತಲ್ಲ ಇದು ಟಿಕೆಟು. ಯೆಲ್ಲೋ ಕಲರು ಇದಕ್ಕೆ ಎಕ್ಸ್ಟ್ರಾ 1700 ರೂಪಾಯಿ ಕೊಟ್ಟು ತಗೊಂಡಿದ್ದೀವಿ. ಏನಂದರೆ ಒಂದು ಆಟಕ್ಕೆ ಅಂತ ಹೋದರೆ ಯಾವುದಾದ್ರೂ ಯಾವುದು ಇದು ಒಂದಕ್ಕೆ 1700 ಹಾಂ, ಇದು 1700 ಇದಕ್ಕೆ. ಏನಂದರೆ ಇದು ಫಾಸ್ಟ್ ಆಗಂತೆ. ಅಂದರೆ ಯಾರಾದ್ರೂ ಒಂದು ಆಟೋಕ್ಕೆ ಹೋದರೆ ಕಾಯಂಗಿಲ್ವಂತೆ. ಅಂದರೆ ಕಾಯಂಗಿಲ್ಲ ಅಂದರೆ ಜನ ಜಾಸ್ತಿ ಇರ್ತಾರೆ, ನಮಗೆ ಆದ್ಯತೆ ಫಸ್ಟ್ ಇರುತ್ತಂತೆ ಇದು ಫಾಸ್ಟ್ ಆಗಿದ್ರೆ. ಇದಕ್ಕೆ ಎಕ್ಸ್ಟ್ರಾ 1700. ಒಟ್ಟಿನಲ್ಲಿ ಬ್ಲೇಡ್ ಆಯಿತು ಸರಿಯಾಗಿ. ನಮಗೆ ಏನೋ ಬಂದ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಅಂತ. ಇವಾಗ ಒಂದು ಬನಿ ಅಂತಾನಂತ್ಯಾ ನೋಡಿ, ಎಲ್ಲ ಬಟ್ಟೆ ಹಾಕ್ಕೊಂಡು ಲಾಕರಲ್ಲಿ ಬಿಸಾಕ್ಬಿಟ್ಟು ಫೋನ್ ಇಲ್ಲೇ ಇಕ್ಕೋಗೋದ ಗುರು. ನಿನ್ನಂತಾಗ ವಾಟರ್ ಪ್ರೂಫ್ ಅಲ್ವಾ? ಫೋನ್ ಏನು ವಾಟರ್ ಪ್ರೂಫ್ ಅಲ್ಲಪ್ಪ. ಸ್ನೇಹಿತರೆ ಏನಂದರೆ ಲಾಕರಲ್ಲಿ ಇಟ್ಬಿಟ್ಟು ಎಲ್ಲನೂ ಬಂದಿದ್ದೀವಿ ನೋಡಿ. ಇವೆಲ್ಲ ಐತೆ. ಫಸ್ಟು ವಾಟರ್ ಗೇಮ್ಸ್ ಆಡೋಣ ಅಂತ ನೋಡಿ. ಇಲ್ಲೆಲ್ಲ ಕಾಣ್ತೈತಾ? ಫೋನ್ ಗೀನೆಲ್ಲ ಅಲ್ಲೇ ಇಟ್ಟಿದ್ದೀವಿ ಲಾಕರಲ್ಲಿ. ಚಾಯ್ಸ್ ಯಾವ್ದು ಆಡೋಣ ಅಂತ. ಎಂಜಾಯ್ ಮಾಡೋದಕ್ಕೆ ಏ ನಾನು ಇನ್ನೊಂದು ಬನೀನ್ ಬೇರೆ ಎಕ್ಸ್ಟ್ರಾ ತಂದಿದ್ದೀನಲ್ಲ, ಇದನ್ನ ಬಿಚ್ಬಿಟ್ಟು ಹಾಕು. ನನಗೆ ಶರ್ಟ್ ಕೊಡು, ನೀನು ಬನ್ನಿ. ಬೇಡ ನಾನು ಶರ್ಟಲ್ಲೇ ಇರ್ತೀನಿ. ಇದೆಲ್ಲನ ಇಡಬೇಕು ಗುರು. ಹಾಂ ಈಗ ಬಾಯಿಗೆ ಗೊತ್ತಾಯ್ತಲ್ಲ ಗುರು. ಫಸ್ಟೇ ಗೇಮ್ ಅವ್ರ ಅಕ್ಕನ ಬ್ಯಾಗ್ ಬಂದಿತ್ತು ಗುರು ನನಗೆ. ಗುರು ಇನ್ನ ಮಸ್ತಾಗಿರೋದು ಯಾವ್ದೈತಿ ಇಲ್ಲಿ ಸ್ನೇಹಿತರೆ? ಇದು ನಾವು ಆಡ್ದೋ, ಬಟ್ ಏನಂದರೆ ಇದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಎರಡು ಕೈಲೂ ಹಿಡ್ಕೊಬೇಕಲ್ಲ, ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ ಅಂದರು. ಇವಾಗ ಬರ್ತಾರೆ ತೋರಿಸ್ತೀನಿ ನೋಡಿ. ಸುಮಾರು ಎಲ್ಲ ಗೇಮ್ ಆಡ್ತಾಯಿದ್ದೀವಿ ಆಲ್ಮೋಸ್ಟು. ಫಾಸ್ಟಾಗಿರೋದು ಒಳ್ಳೇದೇನೆ. ಏನಂದರೆ ಇದು ತೋರಿಸಿದ ತಕ್ಷಣ ಕ್ಯೂ ಇದ್ರೂ ನಮ್ಮನೆ ಫಸ್ಟು. ಬಂದರು ನೋಡಿ. ಇಲ್ಲಿ ರಾಕೆಟ್ ಥರ ಬಂದ ಇವನು. ಹಾಂ ಗುರು ಅದು ಹೈಟ್ ಐತೆ, ಇದು ಕೆಳಗಡೆ ಐತೆ. ಯಾವ್ದು ಖಾಲಿ ನಾನು ಆ ಕಡೆ ಬರ್ತೀನಿ ಹೈಟಲ್ಲಿ. ನೋಡಿ ಇಷ್ಟು ಜನ, ಆದರೆ ನಾವು ಫಾಸ್ಟ್ ಆಗಿರೋದಕ್ಕೆ ನಾವೇ ಫಸ್ಟು. ಹಾಂ ಓಕೆ ಮಾಡ್ಬೇಡ ಗುರು. ಬಾಯ್ ಪಿಕ್ಚರ್ ಇಲ್ಲಿ ಗೊತ್ತಾಗ ಫಾಸ್ಟ್ ಇಲ್ಲ ಅಂತ್ಯ. ಅಲ್ಲಿಂದ ನಿಧಾನಕ್ಕೆ ಬಂದಳು ಅಂತ್ಯ ಫಾಸ್ಟ್ ಇಲ್ಲ ಅಂತ. ಏ ನಿಲ್ಸ್ರು. ಕಾಲು ಸುಡ್ತಾ ಇದ್ ಬಾ. ಎಷ್ಟೋ ತನಕ ಇಲ್ಲಿ? ಎಷ್ಟು ಹೊತ್ತಾರ ಇರ್ಬೋದು ನೋಡಿ. ನಾಚ್ಕೊಂಬೇಡ, ಹೊಟ್ಟೆ ತುಂಬ ಊಟ ಮಾಡು. ಆಯ್ತು ಸಾಕು ನೋಡಿ. ಫ್ರೀ ಬಿಟ್ಟು ಬಫೆ ಸಿಸ್ಟಮ್ ಅಂದ್ಬಿಟ್ಟು ಏನು ಒಳ್ಳೆ ತಿನ್ನೋ. ವೆಜ್ಜು ನಾನ್ ವೆಜ್ ಎಲ್ಲ ಇದೆ. ನಾವು ವೆಜ್ಜು, ಇವ್ರು ನಾನ್ ವೆಜ್ಜು. ಸ್ನೇಹಿತರೆ ಅನ್ಲಿಮಿಟೆಡ್ ಫುಡ್ಡು. ಅಂದರೆ ಇವಾಗ ನಮ್ದು ಆಲ್ಮೋಸ್ಟ್ ಎಲ್ಲ ವಾಟರ್ ಗೇಮ್ಸ್ ಆಗೈತೆ. ಇನ್ನೊಂದು ಗೇಮ್ ಆಡಬೇಕು. ಒಂದಲ್ಲ ಇನ್ನೂ 9 ಇದ್ದಾವೆ ವಾಟರ್ ಗೇಮ್ಸಾ? ಅಲ್ಲ ಬೇರೆ
ಬೇರೆವು ಇನ್ನೂ ಬೇಜಾನವೇ. ಡ್ರೈ ಗೇಮ್ಸ್ ಆಮೇಲೆ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬಫೆ ಸಿಸ್ಟಮ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತೀನಿ. ಸ್ವೀಟ್ ಆಫ್ ದ ಡೇ ಅಂತ ಇದ್ರೆ ಹೆಸರು. ಇವತ್ತು ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ದೀವಿ. ಹಾಸ್ಪಿಟ್ಲ್ ಬೆಡ್ ಇದೆ. ಹಾಂ, ಹಾಸ್ಪಿಟ್ಲ್ ಬೆಡ್ ಇದ್ದಂಗಿಲ್ವ? ಅಲ್ಲ, ಬೆಡ್ ಹಂಗೆ ಬಲ್ವಾ ಅಂದೆ. ಹಳ್ಳಿ ಟಿ ವಿ ಹಾಕವ್ರೆ, ಬಾರು ಮಜಾ ಮಾಡೋಣ. ಹಾಸ್ಪಿಟ್ಲಲ್ಲ ಇದು. ಸ್ನೇಹಿತರೆ, ಇವಾಗ ಇನ್ನೊಂದು ಅದೇನೋ ಹೆಸರುಗಳೇ ಗೊತ್ತಿಲ್ಲ ನಮಗೆ. ಇದು ಡಿಸ್ಕೋ ಡ್ಯಾನ್ಸ್ ಆಡಲಿಲ್ವಾ ಅವಾಗಲೇ? ವಾಟರ್ ಡ್ಯಾನ್ಸ್, ರೈನ್ ಡ್ಯಾನ್ಸ್. ಈಗ ಹೋಗೋದು ಡಿಸ್ಕೋ ಡ್ಯಾನ್ಸ್. ಸ್ನೇಹಿತರೆ, ಊಟ ಚೆನ್ನಾಗಿತ್ತು. ಐಸ್ ಕ್ರೀಮು, ಪಾಯಸ, ಪ್ರತಿಯೊಂದು ಸಾಕಾಗಿತ್ತು. ಪ್ಯೂರ್ ವೆಜ್ಜೇ ತಿಂದರು, ಬರೀ ನಾನ್ ವೆಜ್ ಏನು ಬಿಟ್ಟಲೇ ಇಲ್ಲ. ನಾನು ಯಾಕೆಂದರೆ ನಾನು ವೆಜಿಟೇರಿಯನ್, ಅದಕ್ಕೋಸ್ಕರ. ಆಮೇಲೆ ವೆಜ್ಜು. ಹಾಂ, ನಿಮ್ಮಂಗೆ ನಾನ್ ವೆಜ್ ತಿಂತೀವಲ್ಲ ನಾವು ಪ್ರಾಣಿ ಹಿಂಸೆ ಮಾಡಲ್ಲ. ಆಮೇಲೆ ಆದರೂ ಪ್ಯೂರ್ ವೆಜ್ಜೇ ತಿನ್ನಲ್ಲ ಅಂತ ನನಗೆ ಅದೇ ಇದಾಗಿದ್ದು, ಬೇಜಾರಾಗಿದ್ದು. ನನ್ನನ್ನು ನೋಡಿ ನೀನು ಆಶ್ಚರ್ಯಪಟ್ಟಿರ್ಬೋದು. ಈ ಥರ ಇದ್ರೂ ಇಷ್ಟೊಂದು ಜನದಲ್ಲಿ ಇವ್ರು ಒಬ್ಬ ಎಷ್ಟು ಪ್ಯೂರ್ ವೆಜ್. ಬೇಜಾನ್ ಜನ ಇದ್ರು ವೆಜ್ ಅವರು, ನಾನು ಒಬ್ಬನೇ ಏನಲ್ಲ. ಆದರೆ ನನ್ನ ಜೊತೆ ಒಬ್ಬನೇ. ನನಗೆ ಏನಂದರೆ ಈ ಅದೇನೋ ಗರುಡ ಕ್ಲೈಂಬಿಂಗ್ ಅಂತ ಎಲ್ಲ ಐತೆ. ಏನು ಹಿಂಗೆ ಹೋಗಿ ಹಿಂಗೆಲ್ಲ ತಿರ್ಗಂತ ತಲೆಗಿಲೆ ತಿರ್ಗಲ್ವಾ ಅಂತ ಕ್ಯಾಮ್ರಾ ಇಟ್ಕೊಂಡು ಬಿಟ್ಬಿಟ್ರೆ ಏನು ಮಾಡೋದು ಗುರು ಕೈನ? ಅಲ್ಲಿ ಹೋದ್ರೆ ತಲೆನೂ ತಿರುಗುತ್ತೆ, ಬಾಡಿನೂ ತಿರುಗುತ್ತೆ. ಯಪ್ಪ ದೇವ್ರೆ, ನನಗೆ ವಾಟರ್ ಗೇಮ್ಸೇ ಆಡೇನೆ ಭಯ ಆಯ್ತು ನನಗೆ. ಎಷ್ಟೊಂದು ಗೇಮ್ಸ್ ಭಯ ಆಯಿತು, ಅವೆಲ್ಲ ಆಕ್ಷಣ ಅಷ್ಟೇ. ಒಂದು ಗೇಮ್ ಮಾತ್ರ ಹೆಂಗೆ ಗೊತ್ತಾ, ಅವ್ನು ಹೇಳ್ತಾ ಕಾಲನ್ನ ಹಿಂಗೆ ಜೋಡಿಸ್ಕೊಳ್ರಿ ಅಂತ. ನಾನು ಹಿಂಗೆ ಅಗ್ರಸ್ಕೊಂಡು ನೀರು ಹೋಗಿ ಹೊಡಿತು ಗುರು. ನೀರು ಹಿಂಗೆ ಹೋಗಿ ಹಿಂಗೆ ಬಿದ್ದಿದ ತಕ್ಷಣ ನಾನು ಕದ್ರಕೊಂಡು ಹೋದೋ ಅಂದ್ಕೊಂಡೆ. ನಿಜ ಎಲ್ಲ. ಅವರು ನೀರಿನ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ರು, ಬಟ್ ನೀರಿನ ಪ್ರಾಬ್ಲಮ್ ಮಾಡಿದೆ. ನೀರಿಗೇನಿಲ್ಲ ಅಲ್ಲಿ, ಸರಿಗೆ ಬಿತ್ತೇಟು. ಈ ಥರ ಬೀಳಾಗೆ ನೀರೆಲ್ಲ ಆ ಕಡೆ ಹೋದು, ನೀರೆಲ್ಲ ಹೊರಗಡೆ ಇರ್ತಿತ್ತು ಆ ಥರ. ಬಾಗ್ರು ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನೂ ಬೇಜಾನ್ ಗೇಮ್ಸ್ ಆಡ್ಬೇಕು ನಾವು. ಗೇಮ್ಸ್ ಆಡಬೇಕಾದ್ರೆ ಫುಲ್ ಲೋಡ್ ಮಾಡಿದ್ದೀವಿ. ಅದು ಹೋದ್ರೆ ನಮಗೆ ಗೇಮ್ಸ್ ಇಲ್ಲ. ನೀನು ಸೋಂಬೇರಿ ಆಗೋಯ್ತೆ ಈಗ ಮಲಗಿದ್ರೆ. ಆಚೆ ಕಡೆ ಬರುತ್ತೆ ಎಲ್ಲ ರೇಟ್ ಸ್ವಲ್ಪ. ಏನಂದರೆ ನಾವು ಎಕ್ಸ್ಪೆನ್ಸಿವ್ ಆಗೋಯ್ತು. ಯಾರಾದರೂ ಬರೋಂಗಿದ್ರೆ ಜಾಸ್ತಿ ಜನ ಇಲ್ಲಿರೋ ಟೈಮಲ್ಲಿ ಬರಬೇಕು. ಏನು ಉಪಯೋಗ ಅಂದರೆ ರಜಾ ದಿವಸ ಬರಬಾರ್ದು. ಅಂದರೆ ಎಲ್ಲರಿಗೂ ರಜೆ ಇರುತ್ತಲ್ಲ, ಅವಾಗ ಬಂದರೆ ಏನಂದರೆ ಜನ ಜಾಸ್ತಿ. ನೋಡಿ, ನಮ್ಮದು ಇವಾಗ ಯೆಲ್ಲೋ ಕಲರ್ ಬ್ಯಾಂಡ್ ಐತಲ್ಲ, ಇದು ಹಾಕಿದ್ದೀವಿ ನೋಡಿ ಬ್ಯಾಂಡು. ಈ ಬ್ಯಾಂಡ್ ಇರೋದಕ್ಕೆ ನಾವು ಹೋಗಿದ ತಕ್ಷಣ ನಮ್ಮನ್ನ ಎಂಟ್ರಿ ಅಂದರೆ ತುಂಬ ಮಾಮೂಲಿ ಲೈನ್ ಇರುತ್ತಲ್ಲ, ಅವರು ಈ ಯೆಲ್ಲೋ ಕಲರ್ ಬ್ಯಾಂಡ್ ಹಾಕಿದ್ದೀನಲ್ಲ, ಇದು ಹಾಕ್ಕೊಂಡ್ರೆ ಫಾಸ್ಟಾಗಿ ತೊಗೊಂಡ್ರೆ ಕ್ಯೂ ಇದ್ರೂ ನಾವು ಹೋಗಿದ ತಕ್ಷಣ ನಮಗೆ ಸಪ್ರೇಟ್ ಕ್ಯೂ ಇರುತ್ತೆ. ಅಂದರೆ ಅವ್ರನ್ನೊಂದು ಸತಿ ಬಿಡ್ತಾರೆ, ನಮ್ಮನ್ನೊಂದು ಸತಿ ಬಿಡ್ತಾರೆ. ನಮ್ಮ ಕ್ಯೂನಲ್ಲಿ ಜಾಸ್ತಿ ಜನ ಇರೋಲ್ಲ. ಅದೊಂದು ಪ್ಲೇಸ್ ಹೋಗಿದ ತಕ್ಷಣ ಆಡ್ಬೋದು. ಕೆಲವೊಂದು ಗೇಮ್ಸಲ್ಲಿ ಎಷ್ಟೊಂದು ಜನ ನಿಂತಿದ್ರು ಗೊತ್ತಾ ಪಾಪ. ನಾವೆಲ್ಲ ಹೋದರೆ ಒಂಥರ ನೋಡೋರು ಮಕ್ಕನ, ಅಯ್ಯೋ ಬಂದ್ರಪ್ಪ ಅಂದರೆ ಅವ್ರಿಗೆ ಲೇಟ್ ಆಗುತ್ತಲ್ಲ ಅಂತ ತುಂಬ ಕಾಯಬೇಕು. ಜನ ಇಲ್ದಾಗ ಬಂದರೆ ಇದೇನು ಅವಶ್ಯಕತೆ ಇರೋಲ್ಲ. ಜನ ಇಲ್ದಾಗ ಬಂದರೆ ಇನ್ನೊಂದು ಅಮೌಂಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬಂದರೆ ನಿಮ್ಗೆ ಬೆಸ್ಟ್ ಒಂದು ದಿವಸ ಮುಂಚೆನೇ ಬುಕ್ ಮಾಡಿದ್ರೆ. ಇವಾಗೆಲ್ಲ ಊಟ ಮಾಡಿದ್ಯಾ, ಅಲ್ಲಿ ಹೋಗಿ ರೌಂಡ್ ಆಗುತ್ತಲ್ಲ, ಎಲ್ಲ ಬಾಯಲ್ಲಿ ಬಂದ್ಬಿಡ್ತದೆ ನೋಡ್ಕೊ. ನಿನ್ನ ಪಕ್ಕದ ಕೂತ್ಕೊಂಡು ನನ್ನ ಪಕ್ಕದಲ್ಲಿ ಕೂತ್ಕೊಂಬಿಡ ನೀನು. ಎಣ್ಣೆ ಕುಡಿದಿದ್ದು ಕೇಳ್ತೀರ ಮರ್ಯ? ಎಣ್ಣೆ ಕುಡ್ದಿದ್ಯಲ್ಲ, ಇನ್ನೇನು ಜನಕ್ಕೆ ಒಳ್ಳೆ ವಾಟ್ರ್ ಅಮ್ಮಕ್ಕೂ ಕುಡ್ದೆ. ಮತ್ತೆ ಅವ್ರು ಯಾರು ಕುಡ್ಕೊಂಡ್ಬಿಟ್ಟವ್ರು ಆ ಥರ ಎಲ್ಲ ಹೇಳ್ಬೇಡ. ಯಾರು ಕುಡ್ಕೊಂಬರಲ್ಲ, ನೀನೊಬ್ಬನೇ. ಏಯ್ ನಮಗೆಲ್ಲ ಸುಮ್ಮನೆ ನಾರ್ಮಲಾಗಿದ್ದರೂ ಎನರ್ಜಿ, ನಿಮಗೆ ಎಣ್ಣೆ ಕುಡಿದ್ರೆ ಮಾತ್ರ ಎನರ್ಜಿ ಅಲ್ವಾ? ನಮ್ಮಂಥ ಒಳ್ಳೆ ಹುಡುಗರ ಜೊತೆ ಬಂದರು ಯಾಕೆ ಜೋಶ್ ಅಂತಾರಲ್ಲ ಗೊತ್ತಾ?
ಗೊತ್ತಾ ಅಲ್ಲಿಂದ ಏಯ್ ಹೊಡ್ಗಿಡ್ದೆ ಡೈ ಮಕ ಹೊಡ್ದಾಕಂತೀಯ ಹಾಳ ಇಲ್ಲ ಹೊಡಿತೀನಿ ಮೇಲೆ ಕೈ ಹಿಡ್ಕೊಂಡು. ಅಲ್ಲಿ ವೇವ್ ಫುಲ್ಲು ಆ ಫ್ರಂಟಲ್ಲಿ ಹೋದ್ರೆ ಫುಲ್ಲು ಅಲೆ ಥರ ಎದ್ದೇಳುತ್ತೆ. ಬ್ಲೀಚಿಂಗ್ ಪೌಡ್ರ್ ಹಾಕ್ಬಿಟ್ಟವ್ರೆ ಗುರು ಹೆವಿ. ಎಲ್ಲ ಒಳಗಡೆ ಮುಳಿಕೊಂಡು ಹೋಗಿ ತೋರಿಸ್ಲಾ ಇವಾಗ? ನಾನು ತೋರಿಸ್ಲಾ? ಅಲ್ಲ ಇದು ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ಮಾಡು. ಸ್ನೇಹಿತರೆ ಇನ್ನ ಇದು ವೇವ್ ಪೂಲ್ ಆನ್ ಮಾಡಿಲ್ಲ, 240 ಮಾಡ್ತಾರಂತೆ. ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಏನ್ ಸಾಕದ ಹೊಡಿತಾವ್ರು ಡಬ್ಡೆ ಅಲ್ಲಿ. ಅದೇನು ಹೇಳಿದ್ದಾಯ್ತೋ ಗೊತ್ತಿಲ್ಲ, ನೀರನ್ನೇ ತೆಳ್ತಾ ಇದೆ. ಬಾಯಿಗೆ ಬರ್ತದೆ ಅಷ್ಟೇ ಇದಾಡಿದ್ರೆ. ಹಾಂ ಫಾಸ್ಟಾಗ ನೋಡ ಫಸ್ಟ್ ಯಾವ್ದಾರ ಸಿಂಪಲ್ ಆಗಿರೋದು ಆಡ್ಬಾ. ಬಾಯಿಗೆ ಈಗ ಬಂದತ್ತು ಒಂದೇ ಸತಿ ಇದಕ್ಕೂ ಗುರು ಏನು ತಿರ್ಗ್ಸಾಕ್ಬಿಡ್ತದ ಗುರು, ಅದು ಹೊಟ್ಟೆಗಿರೋದೆ. ನೀನು ನೀರೆಲ್ಲ ಒಣಗಿಸ್ಕೊಂಬ ಹೋಗೋ, ಇಲ್ಲಿ ಇರೋರಿಗೆಲ್ಲ ಸಿಡಿತದೆ. ನೈಟ್ ಹೊತ್ತಾದ್ರೆ ಇನ್ನೂ ಚೆನ್ನಾಗಿರೋದು, 10 ಗಂಟೆವರೆಗೂ ಇರುತ್ತೆ ಇದು. ಫುಲ್ ಎಲ್ಲ ಎದುರೇ ಹೇಳ್ಕೊಂಡವರು ನೋಡೋದ್ರೆ ಮಾತಾಡ್ತಾರ. ಸೂಪರು. ಮಸ್ತಾಗ ಹುಡುಗಿರು. ಕೇಳು ಚೆನ್ನಾಗಿದೆಯಾ ಅಂತ ಭಯ ಆಗುತ್ತಾ? ಇಂಗ್ಲೀಷಲ್ಲಿ ಕೇಳಂಗಿದ್ರೆ ಕೇಳಿಲ್ಲ ಅಂದರೆ ಹಿಂದಿ ಡೋಂಟ್ ಟಾಕ್ ವಿತ್ ಯು ಅಂತಾರೆ. ಹಿಂದಿ ಹಿಂದಿ ತೊಡೆ ತೊಡೆ ಆತ ಪೂರಾ ಆತ. ಫಾಸ್ಟು ಒಂದು ನೋಡಲಿರಪ್ಪ ಕಣ್ಣಾರೆ ಗುರು ಹಿಂಗೆ ತಿರುಗ್ತದೆ. ಫಾಸ್ಟೇ ಇದಕ್ಕೆ ಹೋಗೋಣ ಅಂತೆಲ್ಲ ನೀನು. ಅಯ್ಯಪ್ಪ ಉಯ್ ಮಕಡಿ ಅಯ್ಯಪ್ಪ ಉಯ್ ಅಮ್ಮ ದೇವಡ ಧೈರ್ಯ ಇರ್ಬೇಕು ಇದಕ್ಕೆಲ್ಲ. ಗುರು ಬೆಲ್ಟು ಲಾಕ್ ಆಗಿದೆಯಲ್ಲ, ಆ ಧೈರ್ಯದ ಮೇಲೆ ಅಷ್ಟೇ ಕುತ್ಕೋಬೋದು. ಹೋದ್ರು ಆದ್ರೆ ಏನು ಮಾಡೋದು? ಹೋದ್ರು ಅದು ಆಗಲ್ಲ ಹತ್ರ. ಅಯ್ಯಪ್ಪ ಮರ್ಯ ಕ್ಯಾಮ್ರಾ ಗಿಮ್ರಾ ಬಿಟ್ರೆ ಕೆಳಕ್ಕೆ ನಾನು ಅಯ್ಯೋ ಗುರು ಅದಾಡ್ತೀನಿ ಅಂತಿದೆ. ದೇವ್ರೆ ಅಯ್ಯಪ್ಪ
ಗುರು ನಾವು ಎಷ್ಟು ವೀಕ್ ಇದೀವಲ್ವಾ ಗುರು. ಹುಡುಗಿ ಆಟ ಆಡ್ತಾಳು ನಾವು ಮೇಲಕ್ಕೆ ಹೋಗಿ ಕೆಳಗೆ ಬಿಡ್ತಾ ಇದ್ರೆ ಏನೂ ಆಗಲ್ಲ ಅಂತೆ. ಮಜಾ ಆಗ್ಯಾ. ಇನ್ನೊಂದ್ಸತಿ ಆಡ್ಬೇಕು ಗುರು ಇದು. ಅಯ್ಯೋ ಅಪ್ಪ ಇರೋ ತೆಗಿಯೋ ತನಕ ಇನ್ನೊಂದ್ಸತಿ ಆಡ್ಸೋಣ. ಸಕಾಲಾಗಿದೆ. ಸ್ನೇಹಿತರೆ ಇದಾಡ್ತಾ ಇದೀವಿ. ಇದಂತೂ ಕೈಯಲ್ಲಂತೂ ಕ್ಯಾಮ್ರಾ ಹಿಡ್ಕೊಳಕ್ಕಾಗಲ್ಲ, ಬಿಟ್ಬಿಡ್ತೀನಿ ಭಯಕ್ಕೆ. ಆಮೇಲೆ ತೋರಿಸ್ತೀನಿ. ಲಾಸ್ಟ್ ನೋಡೋವನ್ನ ಈ ಕಡೆ ಲಾಸ್ಟ್ ಚೆನ್ನೈ ಅವನ್ನ ಮಾತನಾಡ್ತಾಳ ಅವನೇ. ಸ್ನೇಹಿತರೆ ಇದು ಡ್ರೈ ಗೇಮ್ ಒಂದು 3 ಆಡಿದೀವಿ ಇವಾಗ. ಅಯ್ಯೋ ದೇವ್ರೆ, ಫಸ್ಟ್ ಟೈಮ್ ಸುಸ್ತಾಗಿ ಹೋಗಿದ್ದೀವಿ. ತಿಂದಿದ್ದೆಲ್ಲ ಬಾಯಿಗೆ ಬಂದ್ಬಿಟ್ಟೈತೆ. ಅಯ್ಯೋ ಹಂಗೆ ಹಿಡ್ಕತ್ತಿ ಫೋನ್ ಗಟ್ಟಿಗೆ. ಇಲ್ಲಿ ನೋಡಿಲ್ಲಿ ನಮ್ಮ ಹಿಂದಗಡೆ ಇದನ್ನಲ್ಲ ಇವನೇ ಎಲ್ಲದಕ್ಕೂ ವಿಡಿಯೋ ಮಾಡು. ನನ್ನ ಕೈಲಿ ಮಾಡೋಕ್ಕೆ ಇಷ್ಟ ಆಗೋದು. ತಗೊಳಪ್ಪ ನೀನು ಮಾಡ್ಕೊಬಿಡಿ. ಅಯ್ಯೋ ನಮ್ಮ ಕೈಲಿ ಆಯ್ತಾ ಇಲ್ಲ. ಮ್ಯಾಲ್ಕೆ ಕೆಡಕ್ಕೆ ಓದ್ತೈತೆ, ಬಿಟ್ಬಿಡ್ರೋಣ ಅಣ್ಣ. ನಮ್ಮ ಕೈಲಿ ಆಯ್ತಾ ಇಲ್ಲ. ನಾನು ಯಾವ್ದೋ ಸಣ್ಣದು ಅಂತ ಬಂದ್ರೆ ಏನ್ ಗುರು ಇಷ್ಟದ ಎತ್ತುತ್ತಾರೆ ಇವರು. ಅಮ್ಮ ನಮ್ಮ ಕೈಲಿ ಆಯ್ತಾ ಇಲ್ಲ, ಸುಸ್ತಾಗೈತೆ. ಏನು ಇವರು ಇಷ್ಟ ತಾಡತ್ತಾವ ನೀನು. ಓ ಇಡೀ ಕೆಂಗೇರಿ ರಾಮನಗರ ಬಿಡ್ತಿ ಎಲ್ಲ ಕಾಣ್ತಾ ಇದ್ದೀನಿ. ಗುರು ಏನು ಗೊತ್ತಾ, ಸಡನ್ ಡೌನಿಂಗ್ ನೋಡಿದ್ರೆ ಭಯ ಆಯ್ತದೆ, ಹಿಂಗೆ ದೂರ ನೋಡಿದ್ರೆ ಭಯ ಆಗಲ್ಲ. ಅಪ್ಪ ಅಂತ ಬಿಡ್ಬೇಕು. ಸ್ನೇಹಿತರೆ ಒಂದು ಇದು ಏನು ಗುರು ಅದು ಮ್ಯೂಸಿಯಂ ತೋರಿಸ್ತೀನಿ. ಫುಲ್ಲು ಒಳ್ಳೆ ಫೀಲ್ ಆಗುತ್ತೆ ನಿಮಗೆ. ಯಾವ ಥರ ಅಂದರೆ ಇವಾಗ ನಾವು ಈ ಡ್ರೈ ಗೇಮ್ಸ್ ಎಲ್ಲ ಆಡಿ ಅಪ್ಪ ಎತ್ತೆತ್ತಾಗ್ತದೆ ಗುರು. ಇನ್ನೂ ಬೇಜಾನ್ ಐತೆ. ಇನ್ನೂ 9-10 ಗಂಟೆದಾಗ ಟೈಮ್ ಐತೆ ನೈಟು. ಯಾವ್ದು ಆಡೋದು ಯಾವ್ದು ಬಿಡೋದು ಅಂತ ನೋಡ್ತೀವಿ. ಸ್ನೇಹಿತರೆ ಇವಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡಿ. ಇದು ಬೇರೆ ಗ್ರಹಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಡಿ ಗುರು. ಜನ ಇದ್ರು ನಮ್ಮ ಹತ್ರ ಫಾಸ್ಟ್ ಆಗೈತೆ, ಬೇಗ ಹೋಗ್ಬಿಡ್ತೀನಿ. ನೋಡಿ ಎಷ್ಟು ಜನ ಅವರೇ. ನಡಿ
ನೋಡಿ ಇಷ್ಟೊಂದು ಜನ ಅವರ ನಮ್ದು ಇಲ್ಲಿ ಈ ಲೈನು ಏನು ಕಾಣ್ತಾ ಇಲ್ಲ ಯಜಮಾನ್. ಓ ಅಭಿಬಿ ಹುಷಾರು ಯಜಮಾನ್. ನಾವೇ ಮೇಲಿರೋದು ಹಿಂದೆ ಇರೋರೆಲ್ಲ ಯಾರು ಇದ್ರು. ಯಪ್ಪ ನೀನೇ ಆಟ ಆಡು ಇವೆಲ್ಲ, ನನಗಾಗಲೇ ಬೈಕ್ ಬಂದ್ಬಿಟ್ಟೈತೆ. ಅಲ್ಲಿ ಟಾಪ್ಗೆ ಹೋಗೋಣ ಗುರು, ಅಲ್ಲಿಗೆ ಹೋಗೋಣ. ಅಯ್ಯೋ ದೇವ್ರೆ, ಇನ್ನೊಂದು ಗರುಡ ಫ್ಲೈ ಅಂತ ಐತೆ, ಅದಾಡಬೇಕು. ಯಾವ್ದು ಇದು ಕೋತ್ಯಾ? ಅಬ್ಬಾ ಓ ಒಂದು ರೌಂಡ್ ಹೊಡಿತಾ ಇದ್ದಲ್ಲ ಗುರು. ಗುಲಾಬ್ ಜಾಮೂನ್ ಎಲ್ಲ ಗಲಗಲ ಅಂದೋತಾವ ಅಷ್ಟೇ. ಶಿವ ಶಿವ ಅಯ್ಯಯ್ಯಪ್ಪ, ಹೋಯ್ತ್ಯಾ ಹೋಯ್ತ್ಯಾ? ಐತಿರ್ರಿ ನಿಮ್ಗೆಲ್ಲ ಈಗ. ಎಲ್ಲೋಯ್ತು ಅಂತ ಹೇಳಕ್ಕಾಗಲ್ಲ ಅದನ್ನು. ಅನ್ನಿಸ್ತಿದ್ರು ಅಪ್ಪ, ನನಗೇನಾದ್ರೆ ನೀನೇ ಜವಾಬ್ದಾರಿ.
ಹೋಯ್ತಾ ಇದ್ದೀವಿ ಟ್ರೈನಲ್ಲಿ. ಒನ್ ಆಫ್ ದ ಡೆಡ್ಲಿಯೆಸ್ಟ್ ಟ್ರೈನು. ಒಂದು ರೌಂಡ್ ಎಲ್ಲ ಹೊಡಿತದೆ, ಗಿರ್ರ 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 ಅಂತ ರಾಕೆಟ್ ಹೋದಂಗೆ ಹೋಗ್ತದೆ. ಇಳಿಸ್ತವ್ರೆ ಇವ್ರು ಹೋಗ್ತಾರೆ ನೆಕ್ಸ್ಟ್ ನಾವು. ಕೆಳಗಡೆ ಹೆಂಗ್ ನೋಡ್ಬೇಕು ಬಗ್ಗಿ ಅಂದ್ರೆ ಏ ಸೊಂಟ ಅಯ್ಯೋ ದೇವ್ರೆ. ಸ್ನೇಹಿತರೆ 8:30 ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಗೇಮ್ಸು ಆಡಿದ್ವಿ, ಕವರ್ ಮಾಡಿದ್ವಿ. ಆ ಡೆಡ್ಲಿಯೆಸ್ಟ್ ಟ್ರೈನ್ ಗೇಮ್ ಐತಲ್ಲ ಅದನ್ನು ಆಡಿದ್ವಿ. ಸಖತ್ತು ನನಗಂತೂ. ಅದೇ ಡೆಡ್ಲಿಯೆಸ್ಟು. ಇಷ್ಟೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸಖತ್ತಾಗಿತ್ತು. ಒಳ್ಳೆ ಎಂಜಾಯ್ ಮಾಡಿದ್ವಿ. ದುಡ್ಡು ಹಂಗೆ ಖರ್ಚಾಯಿತು. ಇರಲಿ, ದಿನ ಎಲ್ಲ ದುಡ್ದು ಯಾವಾಗೋ ಒಂದು ದಿವಸ ಆಯಿತಾ, ಮೋಸ ಏನಿಲ್ಲ ಅನ್ನಿಸ್ತು. ಆ 3D ಎಫೆಕ್ಟು ಸಿನಿಮಾ ಆ ಥರ ನೋಡಿದ್ರಲ್ಲ, ಅದೇ ಥರ ಇನ್ನೂ ಒಂದಿತ್ತು, ಗ್ಲಾಸ್ ಕೊಟ್ಟಿದ್ರು, ಅದನ್ನು ಅದು ಸಖತ್ತಾಗಿತ್ತು. ಸ್ನೇಹಿತರೆ, ಈ ವಿಡಿಯೋ ಎಲ್ಲಿಗೆ ಮಾಡ್ತೀವಿ.